की बोलो भारत माता की बोलो भारत माता की ಇದು ನಮ್ಮ ಸೈನ್ಯದೊಂದು ಸ್ಲೋಗನ್ ಭಾರತ್ ಮಾತಾ ಕಿ ಅನ್ನೋದು. ಪ್ರತಿ ಸೈನಿಕರು ಇದೊಂದು ಅಂದೇ ಮುಂದೆ ಹೋಗ್ತಾರೆ, ಇದಂದೇ ಮುಗಿಸ್ತಾರೆ. ಇನ್ನೊಂದು ಸಾರಿ ಯಾಕಂದ್ರೆ ಎಷ್ಟು ಸೈನಿಕರು ಬರ್ತಾರೆ ಅಷ್ಟು ಸಲ ಅನ್ನಲೇಬೇಕು ನೀವು ಬೋಲೋ ಭಾರತ್ ಮಾತಾ ಕಿ. ಮೊದಲನೇದಾಗಿ ಶ್ರೀ ಪೂಜ್ಯ ಅಭಿನವ ಮೃತ್ಯುಂಜಯ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶ್ರೀಗಳಿಗೂ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ನಮ್ಮ ಎಲ್ಲ ಮಾಜಿ ಸೈನಿಕ ಬಂಧುಗಳು, ವೀರನಾಯಕರು, ಮಾಜಿ ಸೈನಿಕದ ಎಲ್ಲ ಕುಟುಂಬ ಸದಸ್ಯರು, ಮುಂದೆ ಕುಳಿತಂಥ ತಾಯಂದಿರು, ಅಕ್ಕಂದಿರು, ತಮ್ಮಂದಿರು ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಒಂದು ಅಜ್ಜನ ಜಾತ್ರೆ ಸಂಭ್ರಮ. ಅಜ್ಜನ ಜಾತ್ರೆ ಸಂಭ್ರಮದಲ್ಲಿ ಮೊದಲನೇದಾಗಿ ನನಗೊಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಲ್ಲಿ ಅವಕಾಶ. ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ತಾಯಂದಿರಿಗೆ ತಮ್ಮ ಮಕ್ಕಳ ಸಾಧನೆಯ ಬಗ್ಗೆ ಕೇಳೋದು. ಇವತ್ತು ಶ್ರೀ ಪೂಜ್ಯ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಇಲ್ಲೇ ನಿಂದಿರಿಸ್ಕೊಂಡು ನನ್ನ ಒಂದೆರಡು ಮಾತುಗಳನ್ನ ಹೇಳಿದರು. ನಮ್ಮ ತಾಯಿ ಕುಂತ ಕೇಳಿಬಿಟ್ಲ, ಅದೊಂದು ನಾನು ಸಂತೋಷ ಆಗಿಬಿಡ್ತೆ. ಯಾಕಂದ್ರೆ ಎಲ್ಲ ತಾಯಿಗಳಿಗೆ ಇದು ಒಂದು ಅವಕಾಶ, ಅವರ ಮಕ್ಕಳ ಸಾಧನೆಯ ಬಗ್ಗೆ ಕೇಳೋದು ಒಂದೇ ಅವ್ರಿಗೆ ಸಾಕು, ಮತ್ತೇನು ಬೇಡ ಅವ್ರಿಗೆ, ನಮ್ಮಿಂದ ಏನೂ ಕೇಳೋದಿಲ್ಲ ಅವರು. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಈ ಅಜ್ಜನ ಜಾತ್ರೆ ತಯಾರಿಗಾಗಿ ಒಂದು 5ನೇ ಬಾರಿ ಇವತ್ತು ನಾವು ಮಾಜಿ ಅಖಿಲ ಕರ್ನಾಟಕ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅಜ್ಜನ ಹತ್ರ ಬಂದು ಹೀಗೆ ಮಾಡೋಣ ಅಂತ ಒಂದು ವಾರದಿಂದ 15 ದಿನದಿಂದ ಇದು ತಯಾರು ಮಾಡ್ತಾಯಿದ್ವಿ. ನಮಗೊಂದು ಶೂಟಿಂಗ್ ಕ್ರೀಡೆಯ ಬಗ್ಗೆ ಇಲ್ಲಿ ಪರಿಚಯಿಸಲಿಕ್ಕೆ ಅನುವು ಮಾಡಿಕೊಟ್ಟು ಆ ಗನ್ನನ ಬಗ್ಗೆ ಕೇಳಿಸ್ಲಿಕ್ಕೆ ಆ ಪೂಜ್ಯ, ಯಾಕಂದ್ರೆ ಈ ಕ್ರೀಡೆಯ ಬಗ್ಗೆ ಕೆಲವೊಬ್ಬರಿಗೆ ಐಡಿಯಾ ಇಲ್ಲ. ಇವತ್ತು ನಾನು ಅಪ್ಪಗಳು ಬಂದು ಅಲ್ಲಿ ಒಂದೆರಡು ಶಾಟ್ ಅವರು ಶೂಟ್ ಮಾಡಿದರು, ಅವರು ಫೈರ್ ಮಾಡಿದರು, ಗನ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರು, ಹೇಳಿದರು ಅದು ರೋಮಾಂಚನವಾಗಿದೆ ಅಂತ. ಅದೊಂದು ಖುಷಿ ಆಯಿತು ನಮಗೆ. ಯಾಕಂದರೆ ಈ ದೇಶಕ್ಕೆ ಸೈನಿಕರ ಕೊಡುಗೆ ಅದರಿಂದ ಬರ್ತೀನಿ ನಾನು. ಈ ಕ್ರೀಡೆಯಲ್ಲಿ ಸೈನಿಕರ ಕೊಡುಗೆಗಳನ್ನು ನಮ್ಮ ಅಧ್ಯಕ್ಷರು ಹೇಳಿಬಿಟ್ರು. ಈಗ ನಾನು ಸೈನಿಕರು ದೇಶಕ್ಕಾಗಿ ಕ್ರೀಡೆಯಲ್ಲಿ ಏನೇನು 2004ರಲ್ಲಿ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ದೇಶಕ್ಕಾಗಿ ಒಂದು ಬೆಳ್ಳಿ ಪದಕ ತರ್ತಾರೆ. ಅವರು ಆರ್ಮಿಯಿಂದ ಅವರು ಸೈನಿಕರು. ಆ ಟೈಮಲ್ಲಿ ನಾನು ಅದೇ ಟೀಮಲ್ಲಿದ್ದೆ. ಮತ್ತು ವಿಜಯ್ ಕುಮಾರ್ ಅವರು ಕೂಡ ಬೆಳ್ಳಿ ಪದಕ ತರ್ತಾರೆ. ಇನ್ನೂ ಹಲವಾರು ನಮ್ಮ ಆರ್ಮಿ ಶೂಟರ್ಸ್ ಇದ್ದಾರೆ, ಆರ್ಮಿ ಮಾರ್ಕ್ಮನ್ಶಿಪ್ ಯೂನಿಟ್ ಅಂತ. ಅದಕ್ಕಾಗಿ ಸೇನೆಯಲ್ಲಿ ಸೈನಿಕರಿಗಾಗಿ ಸಿಗುವಂಥ ಅವಕಾಶಗಳನ್ನು ನಾನಾಗಿ ಪಡ್ಕೊಂಡಿದ್ದೀನಿ ಆ ಕ್ರೀಡೆಯಲ್ಲಿ. ಯಾಕಂತಂದರೆ ಒಂದು ಅಂತಾರಾಷ್ಟ್ರ ಮಟ್ಟದವರೆಗೂ ನಾನು ಹೋಗಿದ್ದೀನಿ. ಜರ್ಮನಿ ಹೋಗಿದ್ದೀನಿ, ಉಕ್ರೇನ್ ಹೋಗಿದ್ದೀನಿ, ದುಬೈ, ಶಾರ್ಜಾ, ಇವೆಲ್ಲ ಸಿಟಿ ಅಡ್ಡಾಡಲಿಕ್ಕೆ ಒಂದೇ ಕಾರಣ ಸೇನೆ ಅಂತ ಬಂದಿದೆ. ಈ ಸೇನೆಯಲ್ಲಿ ಎಷ್ಟು ನಾವು ಉಪಯೋಗ ತಗೋಬಹುದು. ಅಂತಾರಾಷ್ಟ್ರ ಮಟ್ಟದ ಒಂದು ಕ್ರೀಡೆ. ಅಭಿನವ್ ಬೇಂದ್ರ, ನೀರಜ್ ಚೋಪ್ರಾ ಅವನು ಕೂಡ ಒಬ್ಬ ಸೈನಿಕ, ದೇಶಕ್ಕಾಗಿ ಒಂದು ಚಿನ್ನ ಮತ್ತು ಬೆಳ್ಳಿ ಪದಕ ತಂದರು ಒಲಿಂಪಿಕ್ಕಲ್ಲಿ. ಅದೇ ಒಂದು ಕನಸಿಟ್ಕೊಂಡು ನಾವು ಮೊದಲು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ವಿ. ಮೊದಲು 2003, 4, 5ರಲ್ಲಿ ನಾವು ಆರ್ಮಿಯಿಂದ ಆಡ್ತಾ ಇದ್ವಿ. ಮೊದಲು ನಮಗೆ ನೋಡ್ತಾ ಇದ್ವಿ, ಯಾಕಂದರೆ ಎಲ್ಲಿ ಕಾಂಪಿಟೇಷನ್ಗೆ ಹೋದ್ರೆ ಕರ್ನಾಟಕ ಟೀಮ್ ಎಲ್ಲಿ ಇರ್ತಿತ್ತು ಅಂತ ಇರ್ತಿರ್ಲಿಲ್ಲ. ಇದ್ರೆ 4-5 ಜನ, ಅದು ತಮಿಳ್ನಾಡದವರು, ಆಂಧ್ರದವರು ಆಡ್ತಾಯಿದ್ರು. ಅವತ್ತೇ ಅನ್ಕೊಂಡದ್ದು ನಮ್ಮ ಭಾಗದಲ್ಲಿ ಒಂದು ಶೂಟಿಂಗ್ ಕ್ರೀಡೆ ಯಾಕೆ ತೆಗಿಬಾರ್ದು, ಯಾಕೆ ಜನರಿಗೆ ಪರಿಚಯಿಸಬಾರ್ದು. ಇದೇ ಒಂದು ಹಿಡ್ಕೊಂಡು ನಮ್ಮ ಸಹೋದರ ದೊಡ್ಡ ಬ್ರದರ್ ಇದನ್ನು ತೆಗಿಲೇಬೇಕು, ನಿನ್ನ ಹತ್ರ ಒಂದು ಏನಾದರೂ ಒಂದು ಪ್ರತಿಭೆ ಇದೆ ಅಂತ ಹೇಳಿ ಒಂದು ಶೂಟಿಂಗ್ ಅಕಾಡೆಮಿ ತೆಗೆದ್ರು. ಈ 2017ರಿಂದ ಇಲ್ಲಿವರೆಗೆ ಸುಮಾರು ಜನ ನ್ಯಾಷನಲ್ ಅಂತಾರಾಷ್ಟ್ರ ಮಟ್ಟಕ್ಕೆ ಅವ್ರದ್ದೊಂದು ಕನಸು. ನಮ್ಮ ಬ್ರದರ್ ಅಂತ ನಮ್ಮ ಕುಟುಂಬದಲ್ಲೇ ಒಂದು ನಾರ್ಮಲ್ ಅನ್ಕಾರ ಕಲಿತಾರೆ, ಅಂಗವಿಕಲರಿಗೆ ಕಲಿಸ್ಬೇಕು. ಈಗ ಅಂಗವಿಕಲರು ಕಲಿತು ಅಂಗವಿಕಲರು ಶ್ರೀ ಹರ್ಷ ದೇವರೆಡ್ಡಿ, ಜ್ಯೋತಿ ಸಣ್ಣಕ್ಕಿ, ರಾಕೇಶ್ ನಿಡ್ಗೊಂಡಿ, ಶಂಕರ್ಲಿಂಗ್ ತವಳಿ, ಸಚಿನ್ ಸಿದ್ದಣ್ಣವ್ರು ಇವರೆಲ್ಲ ಅಂತರಾಷ್ಟ್ರಕ್ಕೆ ಹೋಗಿ ಬಂದರು. ಅವ್ರ ಜೊತೆ ನಾನು ಕೂಡ ಜರ್ಮನಿಗೆ ಹೋಗಿ ಬಂದೆ ಅವ್ರಿಗೆ. ಈಗ ಒಬ್ಬರು ಡೆಫೆಂಡಮ್ ಅಂದರೆ ಕಿವುಡ್ರು, ಅವರು ಕೂಡ ಕಲಿತಾ ಇದ್ದಾರೆ, ಅವ್ರಿಗೊಂದು ಮಾರ್ಗದರ್ಶನ. ಇನ್ನು
ಇನ್ನೂ ಒಂದು ಆಸೆ ಇದೆ ನಂದು, ಬ್ಲೈಂಡ್ ಶೂಟ್ರ್ ಅಂದ್ರೆ ಕಣ್ಣಿಲ್ದವ್ರು ಕಲಿಸೋದು. ಅದು ಒಂದು ಬೇಗ ನಾನು ಮುಂದಿನ ವರ್ಷ ಬರೋವಳಿಗೆ ಅದನ್ನೂ ಕಲಿಸ್ತೇನೆ. ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಬೇಕಾಗಿದೆ, ತರಿಸಿ ಅದನ್ನೂ ಕಲಿಸ್ತೇನೆ ಅಂತ ನಾನು ಹೇಳ್ತೇನೆ. ಯಾಕಂತಂದರೆ ಈ ಭಾಗದಲ್ಲಿ ಏನಾದರೂ ಒಂದು ನಮಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ, ಎಲ್ಲರದು ಆಶೀರ್ವಾದ ಇದೆ ನಮ್ಮಲ್ಲಿ ಅಂತಂದ್ರೆ ಅದೊಂದು ಏನಾದರೂ ಒಂದು ಮಾಡಿ ನಾವು ತೋರಿಸ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಾವು ಅನ್ಕೊತಾ ಇರ್ತೇವೆ. ಅದರ ಜೊತೆ ನಮ್ಮ ಸಾಧನೆಯೂ ಇರುತ್ತೆ, ನಮ್ಮ ಕುಟುಂಬದೊಬ್ಬರು ತಾಯಿಯ ಆಶೀರ್ವಾದ, ಈ ಅಜ್ಜನವ್ರಿಗೆ ಎಲ್ಲ ಶ್ರೀಗಳ ಆಶೀರ್ವಾದ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಸಿಗುತ್ತದೆ ಅಂತ ಹೇಳಿ ಮತ್ತೊಂದು ಸಾರಿ ಈ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಮತ್ತು ಶೂಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಮನಕವಾಡ ಮಠ ಮತ್ತು ಅಜ್ಜನ ಸಂಭ್ರಮದಲ್ಲಿ ನಮ್ಮನ್ನು ಭಾಗಿಯಾಗಿಸಿ ಎಲ್ಲ ಸೈನಿಕರಿಗೆ ಇದೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟಂಥ ಈ ಮನಕವಾಡ ಮಠಕ್ಕೆ ಮತ್ತು ಅಜ್ಜನವರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.